ರೈತರ ಹೋರಾಟಕ್ಕೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಸ್ಥಳ. ಇವತ್ತು ಇಲ್ಲಿ ಸುತ್ತಮುತ್ತಲೂ ಕೂಡ ಕಬ್ಬಿನ ಬೆಳೆ ಬಹಳಷ್ಟು ಇರೋದ್ರಿಂದ ಇವತ್ತಿನ ರೈತರ ಪ್ರಮುಖ ಬೆಳೆ ಆಗಿರ್ತಕ್ಕಂಥ ಒಂದು ಸೋಯಾಬೀನು ಬಿಟ್ರೆ ಕಬ್ಬು. ಈ ಕಬ್ಬಿನ ಬೆಳೆಗೆ ಇವತ್ತು ಯಾವುದು ಮುಧೋಳ ಮತ್ತು ಬಾಗಲಕೋಟದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಹೋರಾಟಗಳು ನಡೀತಾ ಇದ್ದವು, ಇವತ್ತು ಅವುಗಳನ್ನ ಮೀರಿ ಇವತ್ತು ಬೆಳೀತಕ್ಕಂಥದ್ದು ಯಾವ್ದಾದ್ರು ಇದ್ರೆ ಅದು ಬೆಳಗಾವಿ ಜಿಲ್ಲೆ. ಬೆಳಗಾವಿ ಜಿಲ್ಲೆ ಗುರ್ಲಾಪುರ ಕ್ರಾಸ್ ಒಳಗಡೆ ಈಗಾಗಲೇ ರೈತ ಹೋರಾಟದ ಕಬ್ಬು ಬೆಳೆಯ ನ್ಯಾಯಯುತವಾಗಿರ್ತಕ್ಕಂಥ ದರ ನಿಗದಿಯನ್ನ ಮಾಡೋದಕ್ಕೋಸ್ಕರವಾಗಿ ನಡೆದಿರ್ತಕ್ಕಂಥ ಹೋರಾಟ ಇವತ್ತು 6ನೇ ದಿವಸಕ್ಕೆ ಕಾಲಿಟ್ಟಿದೆ. ಯಾವಾಗ ಅಲ್ಲಿ 4ನೇ ದಿನಕ್ಕೆ ಕಾಲಿಟ್ಟಾಗ ಬೈಲಹೊಂಗಲ ನಾಡಿನ ಜನತೆ ಮತ್ತು ರೈತ ಸಮುದಾಯ ಮತ್ತು ಅನ್ನದಾತರು ಮತ್ತು ರೈತ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಕೂಡಿಕೊಂಡು ಬೈಲಹೊಂಗಲದಲ್ಲಿಯೂ ಕೂಡ ಪ್ರಮುಖವಾಗಿ ಕೇವಲ 20 ಕಿಲೋಮೀಟರ್ದಲ್ಲಿ 6 ಫ್ಯಾಕ್ಟರಿಗಳನ್ನ ನಾವು ನೋಡ್ತೀವಿ. 20 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ರೇಣುಕಾ ಇರ್ಬೋದು, ಸೋಮೇಶ್ವರ ಇರ್ಬೋದು, ಮಲಪ್ರಭಾ ಇರ್ಬೋದು, ಇನಾಮದಾರ್ ಶುಗರ್ಸ್ ಇರ್ಬೋದು, ಹರ್ಷ ಶುಗರ್ಸ್ ಇರ್ಬೋದು, ಇವುಗಳಿಗೆಲ್ಲ ಕಬ್ಬನ್ನ ಸಪ್ಲೈ ಮಾಡತಕ್ಕಂಥ ಬೈಲಹೊಂಗಲ ಸುತ್ತಮುತ್ತಲಿನ ಸ್ಥಳದೊಳಗಡೆ ನಾವು ಸಹಿತ ಈ ದರ ನಿಗದಿ ಒಳಗಡೆ ಕೈ ಜೋಡಿಸಿದ್ರೆ ಇದಕ್ಕೆ ಬಹಳಷ್ಟು ಗಂಭೀರವಾಗಿರ್ತಕ್ಕಂಥ ಚರ್ಚೆ ಬರುತ್ತೆ ಅಂತಕ್ಕಂಥ ವ್ಯವಸ್ಥೆಗಳು ಬಂದಾಗ ನಿನ್ನೆಯಿಂದ ಬೈಲಹೊಂಗಲದಲ್ಲಿ ನಿರಂತರವಾಗಿ ಹೋರಾಟ ನಡೆದಿದೆ. ಇದನ್ನ ಮನಗಂಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ನಿನ್ನೆ ಮಧ್ಯಾಹ್ನ ಒಂದು ವಿಶೇಷವಾಗಿರ್ತಕ್ಕಂಥ ಸಭೆ ಒಳಗಡೆ ನಾನು ಅವರು ಮತ್ತು ನಮ್ಮ ಹಿರಣ್ಣ ಕಡಾಡಿ ಅವರು ಕೂಡಿದಾಗ ಇದರ ಬಗ್ಗೆ ಚರ್ಚೆ ಹೊಂಟಾಗ ಮತ್ತು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ್ ಪಾಟೀಲ್ ಕೂಡ ಈ ಬಗ್ಗೆ ಚರ್ಚೆ ಮಾಡಿದಾಗ ಬೆಳಗಾವಿ ಜಿಲ್ಲೆ ಒಳಗಡೆ ಇವತ್ತು ಪ್ರತಿ ತಾಲೂಕಿನಲ್ಲಿ ನಡೀತಕ್ಕಂಥ ಹೋರಾಟಕ್ಕೆ ನಾನು ಬೆಂಬಲವನ್ನು ಕೊಡಬೇಕು. ಅದು ಕೇವಲ ರಾಜಕೀಯ ಮಾಡೋಗೋಸ್ಕರ ಅಲ್ಲ, ರೈತರ ಕಣ್ಣೀರನ್ನ ಒರೆಸುವಂತ ವ್ಯವಸ್ಥೆಗೆ ನಾನು ಬರ್ಬೇಕಂತಕ್ಕಂಥ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ಆ ಪ್ರಕಾರ ಇವತ್ತು ಬೆಳಗ್ಗೆ ಬಂದ್ರು. ಗುರ್ಲಾಪುರ ಕ್ರಾಸ್ ಒಳಗಡೆ ಇವತ್ತು ಸಾವಿರಾರು ಲಕ್ಷಾಂತರ ಸಮೀಪದ ಜನ ಇವತ್ತಲ್ಲಿ ಸೇರಿದ್ರು. ಅವರ ಭಾಷೆ ಮಾತನಾಡುವಾಗ ಒಂದು ಮಾತನ್ನ ಸ್ಪಷ್ಟಪಡಿಸಿದ್ದಾರೆ. ಇಂದು ನೀವು ಸರ್ಕಾರ ದರವನ್ನ ನಿಗದಿ ಮಾಡಿದ್ರೆ ಸರಿ, ಇಲ್ಲ ಅಂತಂದ್ರೆ ನಾಳೆ ನನ್ನ ಹುಟ್ಟುಹಬ್ಬ ಸಹಿತ ಇದ್ದರೂ ಸಹಿತ ಬೆಂಗಳೂರು ಒಳಗಡೆ ಆಚರಿಸುವುದಿಲ್ಲ. ನಾನು ಕಬ್ಬು ಬೆಳೆಗಾರ ರೈತರ ಕಣ್ಣೀರನ್ನ ಒರೆಸುವಂತ ಉದ್ದೇಶಕ್ಕಾಗಿ ರೈತರ ಮಧ್ಯದೊಳಗಡೆ ಆ ಹೋರಾಟದ ಮಧ್ಯದೊಳಗಡೆ ಇದ್ದುಕೊಂಡು ಅವ್ರು ಏನು ರೊಟ್ಟಿ ಖಾರ ಇವತ್ತು ಅಲ್ಲೇನು ಊಟವನ್ನು ಮಾಡ್ತಾ ಇದ್ದಾರೋ ಆ ಊಟವನ್ನ ಸವಿಯೋದ್ರೊಂದಿಗೆ ಅದೇ ಪೆಂಡಾಲ್ದಲ್ಲಿ ಮಲಗುವುದರೊಂದಿಗೆ ನನ್ನ ಒಂದು ಜನ್ಮದಿನವನ್ನ ಆಚರಣೆ ಮಾಡ್ಕೊಳ್ತೇನೆ. ಜೊತೆಗೆ ನಾಳೆಯೂ ಸಹಿತ ನೀವು ಸ್ಥಳಕ್ಕೆ ಅಧಿಕಾರಿಗಳನ್ನ ಕಳಿಸ್ಕೊಡ್ತಿರೋ, ಉಸ್ತುವಾರಿ ಮಂತ್ರಿನ ಕಳಿಸ್ಕೊಡ್ತಿರೋ ಅಥವಾ ರಾಜ್ಯದ ಮುಖ್ಯಮಂತ್ರಿಗಳೇ ಬರ್ತಿರೋ ನನಗೆ ಗೊತ್ತಿಲ್ಲ. ಆದ್ರೆ ರೈತರ ನ್ಯಾಯಯುತವಾಗಿರ್ತಕ್ಕಂಥ ದರ ನಿಗದಿ ಆಗ್ಬೇಕಂತಕ್ಕಂಥದನ್ನ ಇವತ್ತು ಸರ್ಕಾರಕ್ಕೆ ಗಡವನ್ನ ನೀಡಿದ್ದಾರೆ. ಆ ಪ್ರಕಾರ ನಾಳೆಯ ಸಂಜೆಯ ಒಳಗಡೆ ಈ ದರ ನಿಗದಿ ಆಗ್ತಕ್ಕಂಥದ್ದು ಕೂಡ ಒಂದು ಫೈನಲ್ ಆಗ್ತದೆ ಅಂತಕ್ಕಂಥದ್ದು ಭರವಸೆ ಕೂಡ ನಮಗಿದೆ. ಆಕಸ್ಮಿಕವಾಗಿ ನಾಳೆ ಸಂಜೆ ಒಳಗಡೆ ಇದೇನಾದ್ರೂ ದರ ನಿಗದಿ ಆಗದೆ ಹೋದ್ರೆ ಸರ್ಕಾರ ಇರೋದಿಲ್ಲ. ಯಾಕಂದ್ರೆ ರೈತರಿಗೆ ಅನ್ಯಾಯ ಮಾಡಿದ್ರೆ ಯಾವ ಜನಪ್ರತಿನಿಧಿಯೂ ಉಳಿಯೋದಿಲ್ಲ, ಸರ್ಕಾರ ಕೂಡ ಉಳಿಯೋದಿಲ್ಲ. ಒಬ್ಬ ರೈತ 365 ದಿನಗಳ ಕಾಲ ಹಬ್ಬ ಹರಿದಿನ ಮನೆ ಒಳಗಡೆ ಸತ್ರು ಇದ್ರು ಯಾವುದು ತನ್ನ ಆರೋಗ್ಯ ಯಾವುದನ್ನು ನೋಡಲಾರದೆ ಇವತ್ತು ಹೊಲದೊಳಗಡೆನೆ ಸರ್ವಸ್ವವನ್ನ ತ್ಯಾಗ ಮಾಡಿ ಇವತ್ತಲ್ಲಿ ತನ್ನ ಒಂದು ಕಬ್ಬಿನ ಬೆಳೆಯನ್ನ ಬೆಳೆಸ್ತಕ್ಕಂಥ 365 ದಿನದ ಪರಿಶ್ರಮಕ್ಕೆ ನೀವು 400 ರೂಪಾಯಿ ಕೊಡ್ಲಿಕ್ಕೆ ಇವತ್ತು ಹಿಂದೆ ಮುಂದೆ ನೋಡ್ತಾ ಇದ್ದೀರ ಅಂತಂದ್ರೆ ನಿಮ್ಮಂತ ನಾಚಿಕೆ ಕೆಟ್ಟ ಜನ, ಇವತ್ತು ನಿರ್ಲಜ್ಜವಾಗಿರ್ತಕ್ಕಂಥ ಸರ್ಕಾರ ಇದ್ರೂ ಕೂಡ ಸತ್ತ ರೀತಿ ಒಳಗಡೆ ವರ್ತನೆ ಮಾಡ್ತಕ್ಕಂಥದ ಅನ್ನದಾತರ ಶಾಪ ನಿಮಗೆ ತಟ್ಟುತ್ತೆ ಅಂತಕ್ಕಂಥ ಈ ಮೂಲಕ ನಾನು ಎಚ್ಚರವನ್ನ ನೀಡ್ತಾ ಇದ್ದೇನೆ. ಅದರ ಜೊತೆಗೆ ಏನು ವಿಜೇಂದ್ರ ಅವರು ಇವತ್ತು ಕೊಟ್ಟ ಹೇಳಿಕೆ, ಆ ಹೇಳಿಕೆಯಿಂದ ಇವತ್ತು ಸರ್ಕಾರ ಮತ್ತು ಒಂದು ಇಡೀ ರಾಜ್ಯದೊಳಗಡೆ ರೈತ ಕುಲಕ್ಕೆ ಒಂದು ಸಪೋರ್ಟ್ ಸಿಕ್ಕಂಗಾಗಿದೆ. ಜೊತೆಗೆ ಸಪೋರ್ಟ್ ಸಿಗೋದರೊಂದಿಗೆ ಇವತ್ತು ಸರ್ಕಾರದ ಮತ್ತು ಉಸ್ತುವಾರಿ ಮಂತ್ರಿಗಳಿರ್ಬೋದು, ನಮ್ಮ ಜಿಲ್ಲೆಯ ಎಲ್ಲ ಮಂತ್ರಿಗಳಿರ್ಬೋದು ಮತ್ತು ರಾಜ್ಯದ ವಿವಿಧ ಸಕ್ಕರೆ ಮಂತ್ರಿಗಳಿರ್ಬೋದು, ಎಲ್ಲರಲ್ಲಿಯೂ ಕೂಡ ಒಂದು ಚರ್ಚೆ ಉತ್ಪತ್ತಿ ಆಗಿದೆ. ಇವತ್ತು ಇದು ಇನ್ನು ಮುಂದೆ ನಾವು ಕೈ ಬಿಟ್ರೆ ಪ್ರತಿ ಹಂತದಲ್ಲಿಯೂ ಕೂಡ ಇವತ್ತು ರಾಜ್ಯ ವ್ಯಾಪ್ತಿ ಈ ಅನ್ನದಾತರ ಹೋರಾಟ ಊರಗೋರುತ್ತೆ. ಅದಕ್ಕಾಗಿ ಇದಕ್ಕೆ ಏನಾದ್ರೂ ಒಂದು ಸೊಲ್ಯೂಷನ್ ಕಂಡು ಹಿಡಿಬೇಕಂತ ಇವತ್ತು ಮಧ್ಯಾಹ್ನನೇ ಮಾನ್ಯ ಗೃಹ ಸಚಿವರು ಕೂಡ ಹೇಳಿದ್ದಾರೆ. ಆದಷ್ಟು ಬೇಗನೆ ಇದಕ್ಕೆ ಇತ್ಯರ್ಥ ಹಾಡಿ ಅಂತೇಳಿ. ಒಬ್ಬ ರಾಜಕಾರಣಿ ಬಂದ ನಂತರ ಇದು ಮಾಡ್ತಾರೋ ಅಂತಂದ್ರೆ, ಒಬ್ಬ ರಾಜಕಾರಣಿ ಒಬ್ಬ ವಿರೋಧ ಪಕ್ಷದ ನಾಯಕ ಇಲ್ಲಿ ಬಂದಾಗ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ ಅಂತಂದ್ರೆ ನಮ್ಮ ರೈತರು ಹೋರಾಟ ಮಾಡಿದ್ರ ಫಲ ಏನು ಅಂದ್ರೆ ರೈತರಿಗೆ ಸರ್ಕಾರದೊಳಗಡೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಏನು ಅವರ ಜೀವಕ್ಕೂ ಮತ್ತು ಇವತ್ತು ಏನು ಮೌಲ್ಯ ಇಲ್ಲವಾ ಅನ್ನುವಂತ ಒಂದು ಕನಸು
ಮತ್ತು ಆ ಒಂದು ಕೆಟ್ಟ ಭಾವನೆ ಇವತ್ತು ಪ್ರತಿಯೊಬ್ಬ ರೈತನಲ್ಲಿ ಮೂಡ್ತಾ ಇದೆ. ನಿನ್ನೆ ಸಹಿತ ಅಲ್ಲಿ ಬೆಲೆ ನಿಗದಿ ಮಾಡುವಂತ ವಿಷಯವನ್ನು ಬಂದಾಗ ಒಬ್ಬ ಯುವ ರೈತ ಅಲ್ಲಿ ವಿಷಯವನ್ನ ತೆಗೆದುಕೊಂಡಿರ್ತಕ್ಕಂಥ ನೋಡ್ತೀವಿ. ಇವತ್ತು ಜೀವನ್ ಮರಣದ ನಡುವೆ ಹೋರಾಟವನ್ನ ಮಾಡ್ತಾ ಇದ್ದೇನೆ. ಹಿಂದೆ ಇದೇ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ ವಿಠಲ್ ಅರಬಾವಿ ಅಂತಕ್ಕಂಥ ಒಬ್ಬ ರೈತ ಸಹಿತ ತನ್ನ ಸಾಲವನ್ನ ತೀರಿಸ್ಕೋಸ್ಕರವಾಗಿ ನನ್ನ ಕಬ್ಬು ಹೋಗ್ತಾ ಇಲ್ಲ ಅಂತ ಹೇಳಿ ಹೋರಾಟದೊಳಗಡೆ ವಿಷಯವನ್ನ ತೆಗೆದುಕೊಂಡು ತೀರ್ಕೊಂಡಾಗ ಇಲ್ಲ ಸಲ್ಲದ ಆರೋಪಗಳನ್ನ ರೈತರ ಮೇಲೆ ಮಾಡಿದ್ರು. ಕುಡಿದು ಅವನು ವಿಷ ತೆಗೆದುಕೊಂಡಂತಕ್ಕಂಥ ರೈತರನ್ನ ಕುಡುಕರಿಗೆ ಹೋಲಿಸಿರ್ತಕ್ಕಂಥ ಕೆಟ್ಟ ಸರ್ಕಾರ ಯಾವ್ದಾದ್ರು ಇದೆ. ಇದೇ ಸರ್ಕಾರ ಮತ್ತೊಮ್ಮೆ ರೈತರ ಜೀವದ ಜೊತೆ ಚೆಲ್ಲಾಟವನ್ನ ಆಡಬೇಡಿ. ಅದಕ್ಕಾಗಿ ನಿಮ್ಮಲ್ಲಿ ಏನು ವಿಜೇಂದ್ರವರು ಮನವಿಯನ್ನು ಮಾಡಿದ್ದಾರೋ ಆ ಮನವಿಯನ್ನ ನಾಳೆಯ ಸಾಯಂಕಾಲದವರೆಗೆ ಈಡೇರಿಸಲೇಬೇಕು. ಈಡೇರಿಸದೇ ಇದ್ರೆ ರಾಜ್ಯಾದ್ಯಂತ ಕಿಚ್ಚಿ ಹೇಳೋದು ಮಾತ್ರ ನಿಜ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಸ್ಪಷ್ಟ.